ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು ಒಂದು ಲಾಂಗ್ ಟ್ರಿಪ್ಪಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅದು ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಹಾಗೂ ನನ್ನ ಹಸ್ಬೆಂಡ್ನ ಫ್ರೆಂಡ್ ಫ್ಯಾಮಿಲಿ. ಸೊ ಒಟ್ಟು ನಾವು 4 ಫ್ಯಾಮಿಲಿ ಇದ್ದೇವೆ. 2 ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಾವು ನನ್ನ ಹಸ್ಬೆಂಡ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ, ಅವ್ರನ್ನೂ ಪಿಕ್ ಮಾಡೋಣ ಅಂತ. ಹಾಯ್ ಮುನ್ಸಕಡೆಗೆ. ಸೊ ಫೈನಲಿ ಈಗ ನಾವು ಅವರ ಫ್ರೆಂಡ್ ಮನೆಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ಬೆಳಿಗ್ಗೆ 8:45. ಸೊ ಇಲ್ಲಿ ಅಡಿಕೆ ಎಲ್ಲ ಬಿಸಿಲಿಗೆ ಅಂತ ಇಟ್ಟಿದ್ದಾರೆ ಒಣಗಲಿಕ್ಕೆ. ಆ್ಯಂಡ್ ಇದು ಅವರ ತಂದೆ ತಾಯಿ ಮನೆ. ಆ್ಯಂಡ್ ಇದು ನನ್ನ ಹಸ್ಬೆಂಡ್ನ ಫ್ರೆಂಡ್ ಮನೆ. ತುಂಬ ಜನ ಇದ್ದರು. ನಾವು ಒಟ್ಟು 8 ಜನ ಅಡಲ್ಟ್ಸ್ ಮತ್ತು 3 ಮಕ್ಕಳು. ಆ್ಯಂಡ್ ಇವಳು ನನ್ನ ಪುಟಾಣಿ ನೋಡಿ, ಆಚೆ ಈಚೆ ಎಲ್ಲ ಹೋಗ್ತಾ ಇದ್ಲು. ನಾವು ಇರೋದು ಚಿಕ್ಕಮಂಗ್ಳೂರಲ್ಲಿ. ಇದು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿತ್ತು ಚಿಕ್ಕಮಂಗ್ಳೂರಿಗೆ ಹೋಗುವ ಅಂತ, ಜಸ್ಟ್ 1 ಡೇ ಬಿಫೋರ್. ಸೊ ಫೈನಲಿ ಹೊರಟಿದ್ವಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರಿಗೆ ಹೋಗೋದು. ತುಂಬ ಈ ಕೋತಿ ಎಲ್ಲ ನೋಡಿದ್ವಿ ನಾವು. ಅದು ವ್ಯೂ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ನೋಡಿ, ಗುಡ್ಡೆಗಳನ್ನೆಲ್ಲ ನೋಡಿ ಯಾವ ಥರ ಇದೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. ಆ್ಯಂಡ್ ಇಲ್ಲಿ ತುಂಬ ಈ ಥರ ಹೋಟೆಲ್ಸ್ ಇತ್ತು. ಸೊ ಹಾಗಾಗಿ ನಾವು ಈ ಹೋಟೆಲ್ ಅನಿಲ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ ಬ್ರೇಕ್ಫಾಸ್ಟು. ಫೈನಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಬನ್ಸ್ನ ಆರ್ಡರ್ ಮಾಡಿದ್ವಿ. ಹಾಗಾಗಿ ನಮಗೆ ಸ್ವಲ್ಪ ಬೇಗ ಬಂದಿತ್ತು. ಉಳಿದವ್ರು ಎಲ್ಲರೂ ನೀರು ದೋಸೆನ ಆರ್ಡರ್ ಮಾಡಿದ್ರು. ಅವ್ರದ್ದು ಇನ್ನೂ ರೆಡಿ ಆಗ್ತಾ ಇದೆ. ಆ್ಯಂಡ್ ನನ್ನ ಮಗಳು ಹೋದ ತಕ್ಷಣ ಜ್ಯೂಸ್ ಬೇಕಂತ ಕೇಳಿದ್ಲು. ಹಾಗಾಗಿ ಜ್ಯೂಸ್ ಕೊಟ್ವಿ. ಕೊನೆಗೂ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ.